ಮೂರನೇ ಅಧ್ಯಾಯದ 19ನೇ ಶ್ಲೋಕ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಖ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತಃ ಹಿ ಆಚರನ್ ಅಸಕ್ತಃ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ ಪರಂ ಆಪ್ನೋತಿ ಪೂರುಷಃ. ಅಂದ್ರೆ ಇಲ್ಲಿ ಯಾರಿಗೆ ಕರ್ಮದ ಬಂಧನವಿಲ್ಲ ಅನ್ನೋದನ್ನ ಇಷ್ಟೊತ್ತು ನಿರೂಪಣೆಯನ್ನು ಮಾಡಿದ್ದಾನೆ. ನೀನು ಇನ್ನು ಆ ಹಂತಕ್ಕೆ ತಲುಪಿಲ್ಲ ಅರ್ಜುನ. ತಸ್ಮಾತ್ ಆದ್ದರಿಂದ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಎಷ್ಟು ಒಂದೊಂದು ಪದಕ್ಕೂ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಪದಗಳು, ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದಗಳು. ನೀನು ಕರ್ಮ ಸಮಾಚಾರ, ಕರ್ಮವನ್ನ ಮಾಡು. ಏನ್ ಕರ್ಮ? ನಿನ್ನ ಪಾಲಿನ ಕಾರ್ಯಂ ಕರ್ಮ. ನೀನಿವತ್ತು ಕ್ಷತ್ರಿಯನಾಗಿ ಇದ್ದೀಯ ಅಲ್ವಾ? ಕ್ಷತ್ರಿಯನಾದವನು ಏನ್ ಮಾಡಬೇಕು? ಆ ಕರ್ಮ ಮಾಡು. ಕ್ಷತ್ರಿಯನಾದವನು ಏನ್ ಮಾಡಬೇಕು ಅಂತ ನಿನಗೆ ಗೊತ್ತಿರುವಂತದ್ದು. ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ, ಇದು ಕ್ಷತ್ರಿಯನ ಕರ್ತವ್ಯ. ಹಾಗಾಗಿ ನೀನು ಕರ್ಮ ಸಮಾಚಾರ, ಕರ್ಮವನ್ನ ಮಾಡು. ನಿನ್ನ ಪಾಲಿನ ಕರ್ಮ ಯಾವುದದು? ಕರ್ಮ ಅಂದ್ರೆ ಕಾರ್ಯಂ ಕರ್ತುಂ ಯೋಗ್ಯಂ ಕಾರ್ಯಂ. ಯಾವುದು ಮಾಡಲು ಯೋಗ್ಯವಾದ ಕೆಲಸವು ಮಾಡಬೇಕು ಅಂತ ಏನೇನೋ ಮಾಡೋದಲ್ಲ. ಸುಮ್ಮನೆ ಹೋಗಿ ಯಾರ್ದೋ ತಲೆ ತೆಗೆಯೋದು, ಯಾರ್ದೋ ವಸ್ತು ಕದಿಯೋದು, ಯಾರ ಮೇಲೆ ಆಕ್ರಮಣ ಮಾಡುವಂಥದ್ದಲ್ಲ. ಕಾರ್ಯಂ ಕರ್ಮ, ಮಾಡಬೇಕಾದ ಕೆಲಸವನ್ನ ಮಾಡು. ಕರ್ಮ ಮಾಡಬೇಕು. ಕೃಷ್ಣ ಹೇಳಿದ್ದಾನೆ ಕರ್ಮ ಸಿದ್ಧಾಂತ ಅಂತ ಹೇಳಿ ಏನೇನೋ ಕರ್ಮ, ವಿಚಾರ, ಅನ್ಯಾಯ, ಕ್ರಮ, ಉಪಹಾರ ಇತ್ಯಾದಿಗಳು ಮಾಡೋದಲ್ಲ. ಕಾರ್ಯಂ ಕರ್ಮ, ಯಾವುದು ಕರ್ತುಂ ಯೋಗ್ಯಂ ಕಾರ್ಯಂ, ಮಾಡಲು ಯೋಗ್ಯವಾದ ಕೆಲಸಗಳು ಅಂತ ಯಾವ್ದಿದ್ದಾವೋ ಅದನ್ನ ಮಾಡು. ಅದು ಮಾಡು ಅಂದ್ರೆ ಯಾವತ್ತೋ ಒಂದ್ಸರಿ ನಾನು ಇವತ್ತೊಂದಿನ ಮಾಡದೆ ಅಲ್ಲ. ಸತತಂ ಕಾರ್ಯಂ ಕರ್ಮ ಸಮಾಚಾರ, ನಿರಂತರವಾಗಿ ಮಾಡು. ಯಾವತ್ತು ಕೂಡ ಕರ್ಮ ಅದು ಮುಗೀತು ಅಂತಿಲ್ಲ ಅಲ್ವಾ? ನಿರಂತರವಾಗಿ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಇರಬೇಕು. ಉಪನಯನವಾಗಿರ್ತಕ್ಕಂಥ ಒಟ್ಟು ನನಗೆ ಇವತ್ತು ಉಪನಯನ ಮಾಡಿದ್ದಾರೆ, ಇವತ್ತೊಂದ್ ದಿವಸ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತೀನಿ, ಇಷ್ಟೆಲ್ಲ ಲಕ್ಷ ಕಟ್ಲೆ ಖರ್ಚು ಮಾಡಿದ್ದಕ್ಕೆ ಅಂತ ಕೂತರಾಗತ್ತ. ಪ್ರತಿನಿತ್ಯ ಮಾಡಬೇಕು. ನಾವು ಹರಿಭಜನೆ ಮಾಡೋದಿರಬಹುದು, ಹೆಂಗಸರ ತುಳಸಿ ಪೂಜೆ ಮಾಡೋದಿರಬಹುದು, ಎಲ್ಲವೂ ಅಷ್ಟೇ ಅವರವರ ಪಾಲಿನ ಕರ್ತವ್ಯ. ಇವತ್ತು ನಾವು ನಮ್ಮ ಮನೆಗೆ ಬಂದ ಅತಿಥಿ ಸತ್ಕಾರವನ್ನ ಮಾಡಿದ್ದೇವೆ ಅಂತ ಹೇಳಿ ನಾಳೆ ಬಂದವರಿಗೆ ತಿರಸ್ಕಾರ ಮಾಡಿ ಕಳಿಸ್ಲಿಕ್ಕಾಗತ್ತ? ಇಲ್ಲ. ಅತಿಥಿ ಸತ್ಕಾರ ಪ್ರತಿನಿತ್ಯ ಮಾಡಬೇಕಾದದ್ದು. ಹೀಗೆ ಏನೇನು ಕರ್ತವ್ಯ ಕರ್ಮಗಳು ಅಂತ ನಮ್ಮ ಪಾಲಿನ ಕರ್ತವ್ಯಗಳು ಅಂತಿದ್ದಾವೆ ಅದನ್ನ ಸತತಂ ನಿರಂತರವಾಗಿ ಅದೊಂದು ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಬೇಕು. ಅಲ್ಲ ಮಾಡೋದ್ರಿಂದ ನನಗೇನು ಪ್ರಯೋಜನ? ಅದು ತಲೆಯಲ್ಲಿ ಇಟ್ಕೊಳ್ಬೇಡ. ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಶಕ್ತಿ ಅಂದ್ರೆ ಫಲದ ಅಪೇಕ್ಷೆಯನ್ನು ಹೊತ್ತು ಮಾಡಬೇಡ. ಅದೇ ತರದಲ್ಲಿ ಫಲದ ಅಪೇಕ್ಷೆ ಅಥವಾ ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅಹಂಕಾರ, ನೀನು ಅಹಂಭಾವದ ಅಂಟು ಅದು ಬಿಟ್ಟು ಬಿಡು. ಫಲದ ಒಂದು ವ್ಯಾಮೋಹ, ಫಲದ ವ್ಯಾಮೋಹವೆಂಬ ನಂಟನ್ನ ಬಿಟ್ಟು ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು. ಅಸಕ್ತಃ, ಹಾಗೆ ಕೃಷ್ಣ ಹೇಳುವಂತ ಕರ್ಮ ಸಮಾಜ, ಕರ್ಮ ಮಾಡು. ಕರ್ಮ ಮಾಡೋದು ಯಾವ ಕರ್ಮ ಮಾಡಬೇಕು? ಕಾರ್ಯಂ ಕರ್ಮ, ಮಾಡಲು ಯೋಗ್ಯವಾದ ಕರ್ಮವನ್ನ ಮಾಡು. ಯಾವತ್ತು ಒಂದ್ ದಿವಸ ಮಾಡಿದ್ರೆ ಸಾಕ? ಇಲ್ಲ. ಸತತಂ ಕಾರ್ಯಂ ಕರ್ಮ ಸಮಾಚಾರ, ನಿರಂತರವಾಗಿ ಮಾಡಬೇಕಾದ ಕೆಲಸವನ್ನು ಮಾಡು. ಮಾಡಬೇಕಾದ್ರೆ ಅಸಕ್ತಃ, ಫಲದ ಬಗ್ಗೆ ಅಪೇಕ್ಷೆಯನ್ನ ಬಿಟ್ಟು, ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅಹಂಕಾರ ಮಮಕಾರಗಳನ್ನ ಬಿಟ್ಟು ಕೆಲಸವನ್ನ ಮಾಡು. ಅದರಿಂದ ನಮ್ಗೆ ಏನ್ ಪ್ರಯೋಜನ ಅಂದ್ರೆ ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ. ಅಸಕ್ತಃ ಅಸಕ್ತಃ ಕರ್ಮ ಆಚರನ್, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೇನೆ. ಶಕ್ತಿ ಅಂದ್ರೆ ಅದರ ಬಗ್ಗೆ ಫಲಾಪೇಕ್ಷೆ ಇಟ್ಕೊಂಡು ಮಾಡೋದು, ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಭಾವನೆಯಿಂದ ಮಾಡುವಂಥದ್ದು. ಅಸಕ್ತ ಶಬ್ದಕರ್ತೇನು? ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ, ಅಹಂಕಾರ ಮಮಕಾರಗಳು ಇಲ್ಲದೇನೆ ಕರ್ಮ ಆಚರನ್, ಕರ್ಮವನ್ನ ಮಾಡುವಂತ ಪೂರುಷಃ. ಪೂರುಷ ಶಬ್ದಕರ್ತ ಏನು ಅಂತ ಹೇಳಿದ್ರೆ, ಹಿಂದಿನ ನಾನು ಹೇಳಿದ್ದೇನೆ ಬರೀ ಗಂಡು ಅಂತ ಅರ್ಥ ಅಲ್ಲ. ಪೂರುಷು ಶೇತೆ ಪೂರುಷಃ ಅಂದ್ರೆ ಪ್ರತಿಯೊಂದು ಪುರದಲ್ಲಿ ಭಗವಂತನ ಒಂದು ಸನ್ನಿಧಾನ ಇದೆ. ಹಾಗಾಗಿ ದೇಹಧಾರಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಪರೋಕ್ಷ ಜ್ಞಾನಿ ಅಂತ ಅರ್ಥ. ಪುರುಷ ಅಂದ್ರೇನು? ಪರೋಕ್ಷ ಜ್ಞಾನಿ. ಜ್ಞಾನ ಎರಡು ತರ, ಒಂದು ಅಪರೋಕ್ಷ ಜ್ಞಾನ, ಮತ್ತೊಂದು ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಬಂದವನಿಗೆ ಕರ್ಮದ ಕಟ್ಟುಪಾಡುಗಳಿಲ್ಲ. ಆದ್ರೆ ಯಾರು ಶಾಸ್ತ್ರವನ್ನ ಓದಿ ದೇವರನ್ನ ತಿಳ್ಕೊಂಡಿದ್ದಾರೆ, ದೇವರನ್ನ ಸಾಕ್ಷಾತ್ತಾಗಿ ನೋಡಿಲ್ಲ, ಶಾಸ್ತ್ರವನ್ನ ಓದಿ, ಹೀಗೆ ಗೀತೆ, ರಾಮಾಯಣ, ಮಹಾಭಾರತ, ಭಾಗವತಾದಿ ಗ್ರಂಥಗಳನ್ನ ಓದಿ ದೇವರಿದ್ದಾನೆ, ದೇವರು ಹೇಗಿದ್ದಾನೆ, ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ.
ನಾವೆಲ್ಲ ಪರೋಕ್ಷ ಜ್ಞಾನಿಗಳು, ನಾವೆಲ್ಲ ಪುರುಷರು ಅಂದ್ರೆ ಪರೋಕ್ಷ ಜ್ಞಾನಿಗಳು. ಇಂತಹ ಪರೋಕ್ಷ ಜ್ಞಾನಿಗಳು ಹೀಗೆ ಕರ್ಮದ ಫಲಾಪೇಕ್ಷೆ ಇಲ್ಲದೇನೆ ನಿರಂತರವಾಗಿ ಭಗವಂತನ ಪೂಜಾರೂಪವಾದ ಕರ್ಮವನ್ನು ಮಾಡ್ಕೊಂಡು ಹೋಗ್ಲಿ ಅಂತಾದ್ರೆ ಪರಂ ಪರಂ ಆಪ್ನೋತಿ. ಪರಂ ಪರಂ ಅಂದ್ರೆ ಅರ್ಥೇನು? ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ಆಪ್ನೋತಿ ಹೊಂದುತ್ತಾರೆಯಷ್ಟೇ. ಹಿ ಅನ್ನೋದು ಅದೊಂದು ಅವ್ಯಯ, ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಕೆಲವೊಂದನ್ನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ, ಗೊತ್ತಿರುವಂಥದ್ದು. ಯಾರು ಫಲಾಪೇಕ್ಷೆ ಇಲ್ಲದೇನೆ ನಿಷ್ಕಾಮ ಕರ್ಮವನ್ನ ಮಾಡುತ್ತಾರೋ, ಕರ್ಮ ಎರಡು ತರ, ಒಂದು ನಿಷ್ಕಾಮ ಕರ್ಮ, ಇನ್ನೊಂದು ಸಕಾಮ ಕರ್ಮ. ಅದನ್ನೇ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಕರೆಯೋದು. ಫಲದ ಅಪೇಕ್ಷೆಯನ್ನ ಇಟ್ಟುಕೊಂಡು ಮಾಡಿದ್ರೆ ಸಕಾಮ ಕರ್ಮ, ಅದಕ್ಕೆ ಪ್ರವೃತ್ತ ಕರ್ಮ ಅಂತ ಕರೆಯುವಂಥದ್ದು. ಯಾವುದೇ ಫಲದ ಅಪೇಕ್ಷೆ ಇಲ್ಲದೇನೆ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರಗಳಿಲ್ಲದೆ ಮಾಡುವಂಥದ್ದು ನಿಷ್ಕಾಮ ಕರ್ಮ, ಅದು ನಿವೃತ್ತ ಕರ್ಮ. ಹೀಗೆ ನಿವೃತ್ತ ಕರ್ಮವನ್ನ ಮಾಡತಕ್ಕಂಥ ವ್ಯಕ್ತಿ ಪರಂ ಆಪ್ನೋತಿ, ಪರಮ ಪುರುಷನಾದಂಥ ಭಗವಂತನನ್ನ ಹೊಂದುತ್ತಾರಷ್ಟೇ, ಭಗವಂತನ ಲೋಕಕ್ಕೆ ಹೋಗುತ್ತಾರೆ. ಆದ್ದರಿಂದ ಯಾರು ಕರ್ಮದ ಬಂಧನದಲ್ಲಿದ್ದಾರೋ, ಯಾರು ಕರ್ಮದ ಬಂಧನದಲ್ಲಿದ್ದಾರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಪ್ರಾಕೃತ ಪ್ರಪಂಚದಲ್ಲಿ ನಾವೆಲ್ಲ ಇದ್ದೀವಿ ಅಂದ್ರೆ ನಮ್ಮೆಲ್ಲರಿಗೂ ಕರ್ಮದ ಬಂಧನ ಇದೆ. ಕರ್ಮದ ಬಂಧನ ಇದೆ ಅಂದ್ಮೇಲೆ ನಾವು ಕಟ್ಟನ್ನ ಕಟ್ಟಿಕೊಂಡೇ ಇರಬೇಕಾ? ಕಟ್ಟು ಬಿಡಿಸ್ಲೇಬೇಕಲ್ವಾ? ಹಾಗಾಗಿ ಬಂಧನವನ್ನ ಬಿಡಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವುಗಳು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡಲೇಬೇಕು. ತಸ್ಮಾತ್ ಆದ್ದರಿಂದ ಅಂತ ಹೇಳಿದ್ರೆ ಅಸಂಪ್ರಜ್ಞಾತ ಅವಸ್ಥೆ ಅಥವಾ ಮುಕ್ತಾವಸ್ಥೆಯಲ್ಲಿ ಇದ್ದವರಿಗೆ ಮಾತ್ರ ಕರ್ಮದ ಬಂಧನವಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಾಕೃತ ಪ್ರಪಂಚದಲ್ಲಿ ಇದ್ದೇವೆ. ಆದ್ದರಿಂದ ಅಸಕ್ತ ಫಲದ ಅಪೇಕ್ಷೆ ಇಲ್ಲದವನಾಗಿ ಸತತಂ ನಿರಂತರವಾಗಿ ಕಾರ್ಯಂ ಶಾಸ್ತ್ರವಿಹಿತವಾದಂತಹ ಮಾಡಲು ಯೋಗ್ಯವಾಗಿರುವಂತಹ ಕರ್ಮ ನಿನ್ನ ಪಾಲಿನ ಕರ್ತವ್ಯಗಳನ್ನು ಬರೀ ಆಚಾರಲ್ಲ, ಸಂ ಆಚಾರ. ಕೃಷ್ಣ ಹೇಳಿದ್ದಾನಲ್ವ, ಏನೋ ಒಂದು ಮಾಡಿದ್ರಾಯ್ತು ಆಗಲ್ಲ. ಅವು ಅಡಿಗೆಯವನು ಏನೋ ಒಂದು ಮಾಡಿದ್ರಾಯ್ತು ಮಾಡಿದ್ರೆ ಅಡಿಗೆ ಚೆನ್ನಾಗಾಗತ್ತಾ? ಯಾವುದೇ ಕೆಲಸವಾದರೂ ಅಷ್ಟೇ ಅದರ ಬಗ್ಗೆ ಆಸಕ್ತಿ ಇಟ್ಟುಕೊಂಡು ಅದರ ಬಗ್ಗೆ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಕೆಲಸ ಚೆನ್ನಾಗಾಗುತ್ತೆ. ಹಾಗಾಗಿ ಸಂ ಆಚಾರ, ಚೆನ್ನಾಗಿ ಮಾಡು. ಅಸಕ್ತ ಫಲದ ಅಪೇಕ್ಷೆ ಇಲ್ಲದೇನೆ ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ ಕರ್ಮ ಆಚರನ್ ಕರ್ಮವನ್ನ ಮಾಡುವಂತಹ ಸಾಧಕನು ಪರೋಕ್ಷ ಜ್ಞಾನಿಯು ಅಂತಹ ಪುರುಷ ಅಂದ್ರೆ ಪರೋಕ್ಷ ಜ್ಞಾನಿಯು ಪರಂ ಸರ್ವೋತ್ತಮನಾದಂತಹ ಭಗವಂತನನ್ನು ಆಪ್ನೋತಿ ಹೊಂದುತ್ತಾನಷ್ಟೇ. ಹಾಗಾಗಿ ಭಗವತ್ ಪ್ರಾಪ್ತಿ, ನಾವು ಭಗವಂತ ಕರುಣಿಸುವ ಮೋಕ್ಷದ ಕಡೆಗೆ ಹೋಗಬೇಕು ಅಂತಾದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಅವಶ್ಯವಾಗಿ ಎಂದೆಂದೂ ಬಿಡದಂತೆ ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನೋದು ಅಭಿಪ್ರಾಯ. ಅದಕ್ಕೋಸ್ಕರವಾಗಿ ನೋಡಿ, ಕೆಲವರೆಲ್ಲ ಈ ಜೀವನದಲ್ಲಿ ಸಾತ್ವಿಕ ಕರ್ಮಗಳನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಜಪ, ತಪ, ಪಾರಾಯಣ, ದಾನ, ಯಜ್ಞ ಯಾವುದನ್ನು ಬಿಡುವುದಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಎಷ್ಟೋ ಜನ ಅಂತವ್ರಿದ್ದಾರೆ, ನಾನು ಇನ್ನು ನನ್ನ ಕೈಯಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಪಾಲಿನ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ನಾನು ಯಮಸಲ್ಲೇಖನ ರಥವನ್ನ ಮಾಡ್ತೇನೆ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಯಮಸಲ್ಲೇಖನ ರಥ ಅಂದ್ರೆ ಈ ಇನ್ನು ನನಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಪರಾಧೀನವಾಗಿ ಬದುಕಬೇಕು, ನಾನು ಇಷ್ಟು ದಿವಸ ಮಾಡ್ತಾ ಇದ್ದಂತ ಜಪ, ತಪ, ಪಾರಾಯಣ, ದಾನ, ಧರ್ಮ, ಯಜ್ಞ, ಯಾಗ ಯಾವುದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಅನ್ನ, ನೀರು ಎಲ್ಲವನ್ನು ಬಿಟ್ಟು ಅವರು ಅವರ ಅಂದ್ರೆ ಪ್ರಾಣ ಹೋಗುವ ರೀತಿ ಇರೋದು ಆತ್ಮಹತ್ಯೆ ಅಲ್ಲ, ಅದು ಯಮಸಲ್ಲೇಖನ ವ್ರತ. ತನ್ನ ಇಷ್ಟು ದೀರ್ಘವಾದ ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಒಂದು ಅವಭೃತ ಜೀವನ ಯಜ್ಞದ ಅವಭೃತವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಂಥ ಒಂದು ಪದ್ಧತಿಗಳೆಲ್ಲ ಹಿಂದೆಲ್ಲ ಮಾಡ್ತಾ ಇದ್ರು. ಇವತ್ತು ಎಷ್ಟೋ ಜನ ಆ ರೀತಿಯಲ್ಲಿ ಇರೋರಿದ್ದಾರೆ. ಅದಕ್ಕೋಸ್ಕರವಾಗಿ ನಿರಂತರವಾಗಿ ಕರ್ಮ ಮಾಡ್ಲಿಕ್ಕೆ ನನಗೆ ಯಾವ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂದಮೇಲೆ ಈ ದೇಹ ನನಗೆ ಈ ದೇಹದಿಂದ ನನಗಿನ್ನೇನು ಉಪಯೋಗ ಇಲ್ಲ ಅಂತ ಹೇಳಿ ದೇಹವನ್ನ ಬಿಡುವಂತ ಒಂದು ಪ್ರಕ್ರಿಯೆ ಅದು. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಖ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಶ್ರೀಕೃಷ್ಣ.